আপনি বলছেন না ফালতু কথা। আপনি কথা বলবেন বেশ। তুমি কে এখানে? তুমি কে? তুমি কে? তুমি কে এখানে? তুমি সীমান্তে কে? তুমি কে এখানে? এখানে বেশ কথা বলবে, বিজেপি কথা। তুমি কথা বলবে কেন? আমাদের জমি কি হয়েছে? তুমি কে? ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬೇರೆಯದ್ದು ಬಂದಿದೆ. ಸದ್ಯ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದಷ್ಟು ಭರವಸೆಯನ್ನು ಕೊಟ್ಟಿದ್ರು, ಅದನ್ನು ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಆಗ್ತಾ ಇದೆ. ಬೇರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಗಡಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಬಾಂಗ್ಲಾದೇಶ ಹಾಗೆ ಪಶ್ಚಿಮ ಬಂಗಾಳ ಬಾರ್ಡರ್ಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಯಾವ ಕಾರಣಕ್ಕಾಗಿ? ಬಾಂಗ್ಲಾದೇಶದಿಂದ ಅಕ್ರಮ ನುಸುಳುಕೋರರು ಭಾರತದ ಒಳಗಡೆ ಬರ್ತಾ ಇದ್ದಾರೆ. ಈ ಸಮಸ್ಯೆ ಹೊಸದೇನೂ ಅಲ್ಲ. ಅವರು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅಥವಾ ಪಕ್ಕದಲ್ಲಿ ಬರುವಂತಹ ಅಸ್ಸಾಂಗೆ ಮಾತ್ರ ಸೀಮಿತ ಆಗಿಲ್ಲ, ಅಥವಾ ಈಶಾನ್ಯ ರಾಜ್ಯಗಳಲ್ಲಿ ಮಾತ್ರ ಇಲ್ಲ, ಇಡೀ ಭಾರತದಾದ್ಯಂತ ವ್ಯಾಪಿಸಿಕೊಂಡಿದ್ದಾರೆ. ಇವನ್ ನಮ್ಮ ಬ್ಯಾಂಗ್ಳೂರ್ಗೂ ಕೂಡ ಸಾಕಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಬಂದಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಹೀಗಾಗಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಅವರು ಏನ್ ಹೇಳ್ತಾ ಇದ್ರು, ನಾವು ಗಡಿಯ ಭದ್ರತೆಯನ್ನ ಜಾಸ್ತಿ ಮಾಡ್ತೀವಿ ಅಥವಾ ಅಲ್ಲಿಗೆ ಬೇಲಿಯನ್ನ ಹಾಕ್ತೀವಿ, ಈ ಅಕ್ರಮ ನುಸುಳುಕೋರರಿಗೆ ಕಂಪ್ಲೀಟ್ ಒಂದು ಫುಲ್ ಸ್ಟಾಪ್ ಇಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ. ಸದ್ಯ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇತ್ತೀಚೆಗಾಗಿದ್ದೇನು ಅಂದ್ರೆ, ಒಂದು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ಸ್ ನೆಕ್ ಅಂತ ಏನ್ ಕರಿತೀವಿ, ಆ ಪ್ರದೇಶದಲ್ಲಿ ಒಂದಷ್ಟು ಭಾಗವನ್ನ BSFಗೆ ಅಂತ ಬಿಟ್ಟು ಕೊಡಲಾಗಿದೆ. ಅಲ್ಲಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಅಲ್ಲಿ ಒಂದಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಇನ್ನಷ್ಟು ಭದ್ರತೆಯನ್ನ ಮಾಡುವಂತ ಕೆಲಸ ಮಾಡಲಾಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಬಹಳ ಕುತೂಹಲಕಾರಿಯಾಗಿರುವಂತ ವಿಚಾರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಲಿಂಕ್ ಅನ್ನ ಮೆನ್ಷನ್ ಮಾಡ್ತೇನೆ, ದಯವಿಟ್ಟು ಅದನ್ನು ಒಮ್ಮೆ ಗಮನಿಸಿ. ಅದು ಒಂದು ವಿಚಾರವಾ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂದ್ರೆ, ಈ ಗಡಿ ಏನಿತ್ತು ಭಾರತ, ಅದೇ ರೀತಿಯಾಗಿ ಬಾಂಗ್ಲಾದೇಶದ ಗಡಿ ಏನಿತ್ತು, ಅಥವಾ ಪಶ್ಚಿಮ ಬಂಗಾಳ ಹಾಗೆ ಬಾಂಗ್ಲಾದೇಶದ ಗಡಿ ಏನಿತ್ತು, ಅಲ್ಲಿ ಒಂದಷ್ಟು ಭಾಗದಲ್ಲಿ ಬೇಲಿ ಆಗಿದ್ರೆ ಇನ್ನೊಂದಷ್ಟು ಭಾಗದಲ್ಲಿ ಫೆನ್ಸಿಂಗ್ ಅಥವಾ ಬೇಲಿ ನಿರ್ಮಾಣ ಆಗಿರಲಿಲ್ಲ. ಈಗ ಅದಕ್ಕೋಸ್ಕರ ಒಂದಷ್ಟು ಜಾಗವನ್ನ BSFಗೆ ಹಸ್ತಾಂತರ ಮಾಡಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ಡೆವಲಪ್ಮೆಂಟ್ ಅದು. ಅದೇನು ಅಂದ್ರೆ, ಈಗ ಬೇಲಿಯನ್ನ ಹಾಕೋದಿಕ್ಕೆ ಅಲ್ಲಿ ಸರ್ವೆ ಕಾರ್ಯಾಚರಣೆ ಅಂತದೆಲ್ಲವನ್ನೂ ಕೂಡ ಮಾಡಲಾಗ್ತಿದೆಯಲ್ಲ, ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ 3 ಬಿಗಾ ಕಾರಿಡಾರ್ ಅಂತ ಏನ್ ಕರಿತೀವಿ, ಈ ಪ್ರದೇಶದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಲ್ಲಿ BSF ಮೇಲೆ ಹಾಗೆ ಸರ್ವೆ ಮಾಡ್ತಿರುವಂತಹ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಎಲ್ಲವೂ ಕೂಡ ಆಗಿದೆ. ಹಾಗೆ BGB ಅಂತ ಹೇಳಿ ಕರಿತೀವಿ, ಬಾಂಗ್ಲಾದೇಶದ ಬಾರ್ಡರ್ನ ಗಾರ್ಡ್ಗಳವರು. ನಮ್ಮಲ್ಲಿ BSF ಇದ್ದ ಹಾಗೆ ಅವರಲ್ಲಿ BGB, ಅವರು ಕೂಡ ಒಂದು ಹಂತಕ್ಕೆ ಭಾರತದ BSF ಅಥವಾ ಸೇನೆಯ ಜೊತೆಗೆ ಘರ್ಷಣೆಗೆ ಇಳಿದಂತ ಒಂದಷ್ಟು ಬೆಳವಣಿಗೆಯೂ ಕೂಡ ಆಗಿದೆ. ಅದು ನಾನು ನಿಮಗೆ ಡೀಟೇಲ್ ಆಗಿ ಮ್ಯಾಪ್ ಸಹಿತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈ 3 ಬಿಗಾ ಕಾರಿಡಾರ್ ಅಂದ್ರೆ. ನಿಮಗೆ ಏನಾಗಿದೆ ಅಂದ್ರೆ, ನಿಮಗೆ ಇದು ಬಾಂಗ್ಲಾದೇಶದ ಮೈನ್ ಲ್ಯಾಂಡ್ ಅಲ್ವಾ, ಇದು ಬಾಂಗ್ಲಾದೇಶ. ನಿಮಗೆ ಈ ಕಡೆ ಅದೇ ಬಾಂಗ್ಲಾದೇಶದ ಒಂದು ಪ್ರದೇಶ ಈ ಭಾರತದ ಇದ್ರ ಒಳಗಡೆ ಉಳ್ಕೊಂಡು ಬಿಟ್ಟಿದೆ. ಅಂದ್ರೆ ಈ ಬಾಂಗ್ಲಾದೇಶದ ಈ ಪ್ರದೇಶದಿಂದ ಬಾಂಗ್ಲಾದೇಶದ ಮೈನ್ ಲ್ಯಾಂಡ್ಗೆ ಹೋಗಬೇಕು ಅಂದ್ರೆ ಅವ್ರಿಗೆ ನೇರವಾದಂಥ ರಸ್ತೆಯೇ ಇಲ್ಲ, ಭಾರತದ ಮೂಲಕವೇ ಹಾದು ಹೋಗಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಆ ಕಾರಣಕ್ಕಾಗಿ ಇಲ್ಲೊಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತದೆ. ಅದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಪ್ರಮುಖವಾಗಿ ಈಗ ಒಂದು ಕಡೆಯಿಂದ ಗಡಿಯಲ್ಲಿ ಭದ್ರತೆಯನ್ನ ಮಾಡಲಾಗ್ತಿದೆ, ಮತ್ತೊಂದು ಕಡೆಯಿಂದ ಈಗಾಗಲೇ ಭಾರತದ ಒಳಗಡೆ ಬಂದಿರುವಂತ ಬಾಂಗ್ಲಾ ವಲಸಿಗರನ್ನ ಬಾಂಗ್ಲಾದೇಶಕ್ಕೆ ಅಟ್ಟುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಯಾಕೆ ಬಾಂಗ್ಲಾ ಅಕ್ರಮ ವಲಸಿಗರ ಬಗ್ಗೆ ಈ ಪರಿಯಾದಂತ ಸಿಟ್ಟು ಅಂದ್ರೆ, ನಮ್ಮಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥವ್ರು, ಕಾನೂನನ್ನ ಮೀರುವಂಥವರು ಎಲ್ಲರೂ ಕೂಡ ಅವರೇ ಆಗಿಬಿಟ್ಟಿದ್ದಾರೆ. ಸಾಕಷ್ಟು ಕ್ರೈಮ್ ನಲ್ಲಿ ಭಾಗಿಯಾಗುವಂಥವ್ರು ಕೂಡ ಅವರೇ ಆಗ್ಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೂ ಅದಕ್ಕೆ ಬೇಕಾದಂತ ಸಾಕಷ್ಟು ಉದಾಹರಣೆಗಳನ್ನ ಗಮನಿಸ್ತಾ ಇರ್ತೀವಿ. ಈಗ ಸುವೇಂದು ಅಧಿಕಾರಿ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಏನು, ನೀವು ಆದಷ್ಟು ಬೇಗ ಭಾರತದಿಂದ ಬಾಂಗ್ಲಾದೇಶಕ್ಕೆ ಓಡಿ ಹೋಗಿ, ಇಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಒಂದು ಪ್ರಮುಖವಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿದೆ. ಏನು ಅಂದ್ರೆ, ಡಿಟೆಕ್ಟ್, ಡಿಲೀಟ್ ಹಾಗೆ ಡಿಪೋರ್ಟ್ ಎನ್ನುವ ರೀತಿಯಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ತೆಗೆದು ಹಾಕುವಂತ ಪ್ರಯತ್ನವನ್ನ ಮಾಡಿ, ಅದಾದ ಬಳಿಕ ಅವ್ರನ್ನ ಗಡಿಪಾರು ಮಾಡಿ ಎನ್ನುವಂತ ರೀತಿಯಲ್ಲಿ. ಹಿಂದೇನಾಗ್ತಿತ್ತು ಅಂದ್ರೆ, ಈ ರೀತಿಯಾಗಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿದ್ರು ಅಂತ ಆದ್ರೆ ಡಿಟೆನ್ಷನ್ ಸೆಂಟರ್ ನಲ್ಲಿ ಇಡಲಾಗ್ತಿತ್ತು. ಅದಾದ ಬಳಿಕ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಿತ್ತು. ಕೋರ್ಟ್ ನಲ್ಲಿ ವರ್ಷಾನುಗಟ್ಲೆ ಟೈಮ್ ತೆಗೆದುಕೊಳ್ತಾ ಇತ್ತು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಈಗೇನ್ ಮಾಡ್ತಿದ್ದಾರೆ ಅಂತ, ವಿಶೇಷವಾದಂತ ಕಾನೂನಿನ ಅಧಿಕಾರವನ್ನ ಬಳಸಿಕೊಂಡು ನೇರವಾಗಿ ಸೇನೆಗೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಈಗ ಸಿಕ್ಕಿದ್ರು ಅಂತ ಇಟ್ಕೊಳ್ಳಿ ಅಕ್ರಮ ಬಾಂಗ್ಲಾ ವಲಸಿಗರು, ಅವರಿಗೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ, ಹೋಲ್ಡಿಂಗ್ ಸೆಂಟರ್ಗಳನ್ನ ಇದೀಗ ಮಾಡಲಾಗಿದೆ. ಎಲ್ಲೆಲ್ಲಿ? ಈ ಪಶ್ಚಿಮ ಬಂಗಾಳದ ಮಾಲ್ಡಾ ಹಾಗೆ ಮುರ್ಷಿದಾಬಾದ್ ಪ್ರದೇಶದಲ್ಲಿ ಹೋಲ್ಡಿಂಗ್ ಸೆಂಟರ್ಗಳಿದ್ದಾವೆ. ಆ ಹೋಲ್ಡಿಂಗ್ ಸೆಂಟರ್ಗಳಿಗೆ ಅವರನ್ನ ಹಾಕಲಾಗುತ್ತೆ. ಅವರು ಮತ್ತೊಮ್ಮೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಅವರ ಕಣ್ಣಿಂದ ಹಿಡಿದು ಪ್ರತಿಯೊಂದನ್ನು ಕೂಡ
ಡಿಜಿಟಲಿ ಎಲ್ಲವನ್ನೂ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಮತ್ತೊಮ್ಮೆ ಬಂದ್ರೆ ಪತ್ತೆ ಹಚ್ಚಬೇಕು ಅನ್ನುವಂಥ ಕಾರಣಕ್ಕಾಗಿ ಆ ದಾಖಲು ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಅವ್ರನ್ನ BSFಗೆ ಹಸ್ತಾಂತರ ಮಾಡಲಾಗುತ್ತೆ. BSFನವರು ಈ BGBಗೆ ಹಸ್ತಾಂತರವನ್ನ ಮಾಡ್ತಾರೆ. ಆದ್ರೆ BGBಯವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಬಾಂಗ್ಲಾದೇಶದ ಬಾರ್ಡರ್ ಫೋರ್ಸ್ನವರು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ದೇಶದವ್ರನ್ನೇ ಅವ್ರು ಕರ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಆ ಕಾರಣಕ್ಕಾಗಿ ಒಂದಷ್ಟು ಕಡೆಗಳಲ್ಲಿ ಆ ಬೇಲಿಯ ಮೂಲಕ ಗಡಿಪಾರು ಮಾಡುವಂತ ಪ್ರಕ್ರಿಯೆ ಅಂಥದ್ದೆಲ್ಲವೂ ಕೂಡ ಇದೀಗ ಆಗ್ತಾ ಇದೆ. ಇದು ಒಂದು ಕಡೆಯಿಂದ ಆಗ್ತಿರುವಂತ ಪ್ರಕ್ರಿಯೆ. ಮತ್ತೊಂದು ಕಡೆಯಿಂದ ಯಾವಾಗ ಸುವೇಂದು ಅಧಿಕಾರಿ ನೀವು ಬಾಂಗ್ಲಾದೇಶಕ್ಕೆ ಓಡಿ ಹೋಗಿ ಇಲ್ಲ ಅಂತಂದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು, ಆಗ ಹೆದರಿದಂತ ಅಕ್ರಮ ವಲಸಿಗರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಇದೀಗ ಗಡಿ ಭಾಗಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ. ಈ ಮೂಲಕ ಬಾಂಗ್ಲಾ ಅಕ್ರಮ ವಲಸಿಗರು ಗಡಿ ಪ್ರದೇಶದಲ್ಲಿ ದೊಡ್ಡ ಮಟ್ಟಿಗೆ ಜಮಾವಣೆ ಆಗ್ತಾ ಇದ್ದಾರೆ. ಸಾಕಷ್ಟು ಮಾಧ್ಯಮದವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಹೇಗೆ ಬಂದ್ರಿ ಭಾರತದ ಒಳಗಡೆ ಎನ್ನುವಂಥ ರೀತಿಯಲ್ಲಿ ಅವರೆಲ್ಲವನ್ನೂ ಕೂಡ ಹೇಳ್ತಿದ್ದಾರೆ. ನಮಗೆ ಅಲ್ಲಿ ಏಜೆಂಟ್ ಇದ್ರು, ಮಧ್ಯವರ್ತಿಗಳಿದ್ರು, ಅವ್ರ ಮೂಲಕ ಭಾರತ ಒಳಗಡೆ ಬಂದ್ವಿ, ನಮಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರೆ, ನಾವು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅಸ್ಸಾಂ ಹೋಗಿದ್ದೇವೆ, ಬಿಹಾರ್ ಹೋಗಿದ್ದೇವೆ, ಅದಾದ ಬಳಿಕ ದಕ್ಷಿಣ ಭಾರತಕ್ಕೂ ಕೂಡ ಹೋಗಿದ್ದೇವೆ, ಈಗ ಜೈಲಿಗೆ ಹೋಗಬಹುದು ಎನ್ನುವಂಥ ಆತಂಕದಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ, ಗಡಿಯಲ್ಲಿ ಜಮಾವಣೆ ಆಗ್ತಿದ್ದೇನೆ, ನಮ್ಮ ಬಾಂಗ್ಲಾದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂಥ ರೀತಿಯಲ್ಲಿ. ಆದ್ರೆ ಅಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಈ BGB ಅವರು ಅವ್ರನ್ನ ಕರ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರ ದೇಶದವರೇ, ಆದ್ರೆ ಅವ್ರನ್ನ ಕರ್ಕೊಳ್ಳೋದಕ್ಕೆ ಅವರು ಸಿದ್ಧರೇ ಇಲ್ಲ, ನಾವು ಕರ್ಕೊಳ್ಳೋದಿಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಹೀಗಾಗಿ ಎಲ್ಲೆಲ್ಲಿ BGB ಅವರ ಓಡಾಟ ಇಲ್ಲವೋ ಆ ಪ್ರದೇಶದಲ್ಲಿ ಇದೀಗ ಅವರನ್ನ ಗಡಿಪಾರು ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೀಗ ಭಾರತಕ್ಕೆ ಎದುರಾಗಿದೆ. ಒಟ್ಟಾರೆಯಾಗಿ ಅಕ್ರಮ ವಲಸಿಗರನ್ನ ಇದೀಗ ಬಾಂಗ್ಲಾದೇಶಕ್ಕೆ ದಬ್ಬುವಂತ ಕೆಲಸ ಆಗ್ತಾ ಇದೆ. ಇದು ಒಂದು ನಿಮಗೆ ನೀಟಾಗಿ ಅರ್ಥ ಆಯ್ತು. ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂದ್ರೆ ಈ ಗಡಿ ಪ್ರದೇಶದಲ್ಲಿ ಬೇಲಿ ನಿರ್ಮಾಣದ ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರವನ್ನ ನಾವು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಗಮನಿಸ್ತಾ ಇದ್ದೀರಿ, ಇದು ನಿಮಗೆ ಬಾಂಗ್ಲಾದೇಶ, ಈ ಕಡೆ ಬಂದ್ರೆ ನಿಮಗೆ ವೆಸ್ಟ್ ಬೆಂಗಾಲ್ ಇದೆ, ಈ ಕಡೆ ಭಾರತ, ಈ ಕಡೆ ನಿಮಗೆ ನಾರ್ತ್ ಈಸ್ಟ್ ರಾಜ್ಯಗಳು ಬರುತ್ತೆ, ಅಸ್ಸಾಮು, ಮೇಘಾಲಯ, ತ್ರಿಪುರಾ, ಮಿಜೋರಾಂ, ಈ ಪ್ರದೇಶಗಳೆಲ್ಲವೂ ಕೂಡ ಬರುತ್ತೆ. ಈ ಎಲ್ಲ ಪ್ರದೇಶಗಳು ಕೂಡ ಬಾಂಗ್ಲಾದೇಶದ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದ್ದಾವೆ. ಮೇಘಾಲಯ ಅಂತ ಬಂದ್ರೆ 443 ಕಿಲೋಮೀಟರ್, ತ್ರಿಪುರಾ 856, ಮಿಜೋರಾಂ 318 ಕಿಲೋಮೀಟರ್, ವೆಸ್ಟ್ ಬೆಂಗಾಲ್ ಅತಿ ಹೆಚ್ಚು 2217 ಕಿಲೋಮೀಟರ್ ಇವರ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ. ಒಟ್ಟಾರೆಯಾಗಿ 4096 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಳ್ಳಲಾಗಿದೆ. ಈಗ ಏನಾಗಿದೆ ಅಂದ್ರೆ ಈ ಪ್ರದೇಶದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಕಂಪ್ಲೀಟ್ 1648 ಕಿಲೋಮೀಟರ್ ಅಷ್ಟು ಈಗಾಗಲೇ ಬೇಲಿಯನ್ನ ಹಾಕಲಾಗಿದೆ, ಫೆನ್ಸಿಂಗ್ ಅನ್ನ ಹಾಕಲಾಗಿದೆ. ಈಗ ಬಾಕಿ ಉಳ್ಕೊಂಡಿರೋದು 564 ಕಿಲೋಮೀಟರ್. ಅದರಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಬೇಲಿ ಹಾಕೋದಕ್ಕಾಗಲ್ಲ. ಒಂದಷ್ಟು ಕಡೆಗಳಲ್ಲಿ ಎತ್ತರವಾಗಿರುವಂತಹ ಬೆಟ್ಟ ಪ್ರದೇಶ ಇದೆ, ಕಂದಕಗಳಿದ್ದಾವೆ, ಆ ಕಾರಣಕ್ಕಾಗಿ ಅಲ್ಲೆಲ್ಲೂ ಕೂಡ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹಾಕಬಹುದಾದಂತ ಪ್ರದೇಶ ಎಷ್ಟು ಬಾಕಿ ಇದೆ ಅಂದ್ರೆ 456 ಕಿಲೋಮೀಟರ್ ಬಾಕಿ ಇದೆ. ಹೀಗಾಗಿ ಬಾಂಗ್ಲಾದೇಶದ ಈ ಗಡಿ ಭಾಗಕ್ಕೆ ವೆಸ್ಟ್ ಬೆಂಗಾಲ್ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ 600 ಎಕರೆಯಷ್ಟು ಜಾಗವನ್ನ BSFಗೆ ಬಿಟ್ಟುಕೊಡ್ತಾ ಇದೆ. ಇನ್ನೊಂದು 45 ದಿನಗಳೊಳಗಾಗಿ ಆ ಪ್ರೋಸೆಸ್ ಆಗಬೇಕು ಎನ್ನುವ ರೀತಿಯಲ್ಲಿ ಸುವೇಂದು ಅಧಿಕಾರಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾಗಿದೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಯ್ತಲ್ಲ. ಮುಂಚೆ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಮುಂಚೆ ಮಮತಾ ಬ್ಯಾನರ್ಜಿ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಅವ್ರು ನಾನಾ ರೀತಿಯ ನೆಪ ಹೇಳ್ತಾ ಇದ್ರು, ನಾನಾ ರೀತಿಯ ಕಾರಣವನ್ನ ಹೇಳ್ತಾ ಇದ್ರು. ಅದನ್ನ ಯಾರು ಕೂಡ ಬೆಂಬಲಿಸಕ್ಕಾಗಲ್ಲ ದೇಶದ ಭದ್ರತೆ ಅಂತ ಬಂದಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಬಾಂಗ್ಲಾ ಅಕ್ರಮ ವಲಸಿಗರಿಂದ ಏನೇನು ಸಮಸ್ಯೆ ಆಗ್ತದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈಗ ಸುವೇಂದು ಅಧಿಕಾರಿ ಬರ್ತಿದ್ದ ಹಾಗೆ BSFಗೆ ಅದನ್ನ ವಹಿಸಿಕೊಟ್ಟಿದ್ದಾರೆ. ಈಗ ತುರ್ತಾಗಿ ಇದೀಗ ಬೇಲಿ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಈಗ ಮೊದಲು ಮಾಡ್ತಿರುವಂತ ಕೆಲಸ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಸಿಲಿಗುರಿ ಕಾರಿಡಾರ್ ಪ್ರದೇಶ ಇದೆಲ್ಲವೂ ಕೂಡ ಬರುತ್ತಲ್ಲ, ಸೂಕ್ಷ್ಮವಾಗಿರುವಂತ ಪ್ರದೇಶ, ಎಲ್ಲೆಲ್ಲಿ ಬೇಲಿ ಬಾಕಿ ಇತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಕಂದಾಯ ಇಲಾಖೆ ಸರ್ವೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಸರ್ವೆ ಮಾಡಿ ಬೇಲಿ ಹಾಕೋದಿಕ್ಕೆ ಏನೇನು ವ್ಯವಸ್ಥೆಯನ್ನ ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದೆ. ಕಂದಾಯ ಇಲಾಖೆಯವರಿಗೆ BSFನವರು ಸಾಥ್ ಕೊಡ್ತಿದ್ದಾರೆ ಅಥವಾ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಸಾಕಷ್ಟು ಕಡೆಗಳಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಈ ಬಾಂಗ್ಲಾದೇಶದ ಇವರಿದ್ದಾರಲ್ಲ BGB ಇದೆಯಲ್ಲ, ಬಾರ್ಡರ್ ಗಾರ್ಡ್ ಫೋರ್ಸ್ ಏನಿದೆ, ಬಾರ್ಡರ್ ಗಾರ್ಡ್ ಇವರು ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಕಂದಾಯ ಇಲಾಖೆಯವರಿಗೆ ಹೆದರಿಸುವಂತ ಕೆಲಸ ಅಥವಾ BSFನವರ ಜೊತೆಗೆ ಘರ್ಷಣೆಗೆ ಇಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು 0 ಲೈನ್ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಬರುವಂತ ಒಂದು ಸೆಂಟರ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಬೇಲಿ ನಿರ್ಮಾಣ ಮಾಡ್ತಿದ್ದೀರಿ ಎನ್ನುವ ರೀತಿಯಲ್ಲಿ ತಗಾದೆಯನ್ನು ತೆಗಿತಾ ಇದ್ದಾರೆ. ಇನ್ನು ನಾನಾ ರೀತಿಯಲ್ಲಿ ತಗಾದೆ. ಅವ್ರ ತಗಾದೆಗೆ ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ ಈ ಬಾಂಗ್ಲಾ ಅಕ್ರಮ ವಲಸಿಗರು ಭಾರತಕ್ಕೆ ಏನು ಬರ್ತಾರೆ ಅಂತವ್ನ ಎಷ್ಟೋ ಮಂದಿಯನ್ನು ಇವರೇ ಕಳಿಸ್ಕೊಡ್ತಾರೆ ಕಮಿಷನ್ ಅನ್ನ ತೆಗೆದುಕೊಂಡು. ಹಾಗೆ ಬಾಂಗ್ಲಾದಿಂದ ಭಾರತಕ್ಕೆ ಡ್ರಗ್ಸು ಮತ್ತೊಂದು ಪೂರೈಕೆ ಆಗತ್ತಲ್ಲ, ಅದಕ್ಕೂ ಕೂಡ ಸಾಥ್ ಕೊಡುವಂಥವ್ರು ಈ BGB ಅವರೇ. ಎಲ್ಲವೂ ಕೂಡ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ರೆ ನಮ್ಮ ಕಮಿಷನ್ ನಿಂತು ಹೋಗಿಬಿಡುತ್ತೆ ಎನ್ನುವಂತ ಆತಂಕ. ಯಾಕಂದ್ರೆ ಭಾರತದಿಂದ ಬಾಂಗ್ಲಾದೇಶಕ್ಕೆ ಯಾರು ವಲಸೆ ಹೋಗಲ್ಲ, ಅವ್ರಿಗೆ ಯಾವುದೇ ತಲೆನೋವಿಲ್ಲ. ತಲೆನೋವಿರೋದು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರುವಂತವ್ರ ಬಗ್ಗೆ. ಹೀಗಾಗಿ BGB ಅವರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, BSFನವರು ತಲೆ ಕೆಡಿಸ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಹೀಗಾಗಿ BGB ಅವರು ಘರ್ಷಣೆಗೆ ಇಳಿತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 8 ರಿಂದ 9 ಸಣ್ಣ ಪುಟ್ಟ ಘರ್ಷಣೆ ಆಗಿದೆ.
ಒಂದಷ್ಟು ಕಡೆಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು. BSF ನವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ರಿಗೂ ಕೂಡ AK-47 ಅನ್ನ ತೋರಿಸಿ ಹೆದರಿಸಿದ್ದಾರೆ. ಸುಮ್ಮನೆ ಕೂರ್ಬೇಕು, ಇಲ್ಲ ಅಂತ ಆದ್ರೆ ನಾವು 2 ಹೆಜ್ಜೆ ಮುಂದೆ ಬರ್ತೀವಿ, ತೆಗೆದುಕೊಳ್ಬೇಕಾದಂತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. ಈಗ BGB ಅವ್ರ ಜೊತೆಗೆ ಅವರ ಹೈ ಲೆವೆಲ್ ಆಫೀಸರ್ಸ್ ಯಾರಿರ್ತಾರೆ, ಕಮಾಂಡರ್ಗಳು ಯಾರಿರ್ತಾರೆ, ಕಮಾಂಡರ್ಗಳು ಅವ್ರ ಜೊತೆಗೆ ಫ್ಲಾಗ್ ಮೀಟಿಂಗ್ ಅಂತದೆಲ್ಲವೂ ಕೂಡ ಆಗಿ ಒಂದಷ್ಟು ಕಡೆಗಳ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಕೆಲಸ ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆ BGB ಅವರು ಮಾಡ್ತಿರುವಂತ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ಆ ಸ್ಥಳೀಯರನ್ನ BSF ನವರ ವಿರುದ್ಧ ಚೂ ಬಿಡ್ತಾ ಇದ್ದಾರೆ. ನೋಡಿ, ನಿಮಗೆ ಸಮಸ್ಯೆ ಆಗುತ್ತೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಒಂದಷ್ಟು ಕಡೆಗಳಲ್ಲಿ ಸ್ಥಳೀಯರು BSF ನವರ ಮೇಲೆ ಕಲ್ಲು ತೂರಾಟ ಮಾಡುವಂತ ಕೆಲಸ, ಅವರಿಗೆ ಹೆದರಿಸುವಂತ ಕೆಲಸ ಮಾಡ್ತಿದ್ದಾರೆ. BSF ನವರು ಆರಂಭದಲ್ಲಿ 1-2 ದಿನ ತಾಳ್ಮೆಯಿಂದ ಇದ್ರು. ಯಾವಾಗ ಇವರು ಉಪಟಳ ಜಾಸ್ತಿ ಆಯಿತು ಅದಾದ ಬಳಿಕ ಗನ್ನನ್ನ ತೋರಿಸಿ ಅವರನ್ನ ಸುಮ್ಮನಿರಿಸುವಂತ ಕೆಲಸ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ರಗಳೆ ಆದಂತ ಪ್ರದೇಶ ಯಾವುದು ಅಂದ್ರೆ ಒಂದು ಸಿಲಿಗುರಿ ಪ್ರದೇಶ, ಮತ್ತೊಂದು ಇದೇ ಬಿಗಾ ಕಾರಿಡಾರ್ ಎನ್ನುವಂತ ಪ್ರದೇಶದಲ್ಲಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಅದು ನೋಡಿ. ಅವಾಗ ಅದು ಹೆಂಗೆ ಈ ಗಡಿಯೆಲ್ಲ ಇದು ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಾಂಗ್ಲಾದೇಶದ ಮೇನ್ ಲ್ಯಾಂಡ್. ನಾನು ನಿಮ್ಗೆ ಇನ್ನೂ ಮ್ಯಾಪ್ ತೋರಿಸ್ತೀನಿ, ಆಗ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಇದು ಬಾಂಗ್ಲಾದೇಶದ ಮೈನ್ ಲ್ಯಾಂಡ್, ಇದು ಬಾಂಗ್ಲಾದೇಶ, ಇದು ನಿಮಗೆ ಭಾರತ, ಈ ಕಡೆನೂ ನಿಮಗೆ ಭಾರತ, ಎಲ್ಲ ಕಡೆಗಳಲ್ಲೂ ಕೂಡ ಭಾರತ. ಅದರ ಮಧ್ಯದಲ್ಲಿ ಬಾಂಗ್ಲಾದೇಶದ ಒಂದು ಸಣ್ಣ ಹಳ್ಳಿ ಸಿಕ್ಕಾಕೊಂಡ್ ಬಿಟ್ಟಿದೆ ನೋಡಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳಿ ಸಿಕ್ಕಾಕೊಂಡ್ ಬಿಟ್ಟಿದೆ. ದಹಗ್ರಾಮ್ ಅಂಗರಪೋಟ ಅಂತ ಹೇಳಿ ಕರಿತೀವಿ. ಆ ಹಳ್ಳಿಯ ಹೆಸರು ದಹಗ್ರಾಮ್ ಅಂಗರಪೋಟ ಅಂತ ಹೇಳಿ. ಹೆಚ್ಚು ಕಡಿಮೆ ಒಂದು 30,000 ಜನ ಅಲ್ಲಿದ್ದಾರೆ. ಇವರೀಗ ಬಾಂಗ್ಲಾದೇಶದ ಮೇನ್ ಲ್ಯಾಂಡ್ಗೆ ಹೋಗಬೇಕು ಅಂದ್ರೆ ಭಾರತದ ಮೂಲಕವೇ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಈಗಿನಿಂದ ಇರುವ ಸಮಸ್ಯೆ ಅಲ್ಲ, 1947ರಲ್ಲಿ ಯಾವಾಗ ಗಡಿ ಹಂಚಿಕೆ ಎಲ್ಲವೂ ಕೂಡ ಆಯ್ತಲ್ಲ, ಆಗಿನಿಂದಲೂ ಕೂಡ ಇರುವಂತ ಸಮಸ್ಯೆ. ಅದಾದ ಬಳಿಕ ಇದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಲಾಯಿತು. ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಒಂದಷ್ಟು ಮಾತುಕತೆ ಅಂತದೆಲ್ಲವೂ ಕೂಡ ಆಯಿತು. ಆರಂಭದಲ್ಲಿ ಏನು ಮಾಡಿದ್ರು ಅಂದ್ರೆ ಈ ಬಿಗಾ ಕಾರಿಡಾರ್ ಅಂತ ಒಂದು ಪ್ರದೇಶ ಇದೆ, ಇದು ಭಾರತಕ್ಕೆ ಸೇರಿರುವಂತ ಲ್ಯಾಂಡ್. ಇದು ಇದರ ಡಿಸ್ಟೆನ್ಸ್ ಎಷ್ಟು ಅಂದ್ರೆ ನಿಮಗೆ 85 ಮೀಟರ್ ವಿಡ್ತ್ ಇದೆ, 178 ಮೀಟರ್ ಲೆಂತ್ ಇದೆ, ಅಷ್ಟಿರುವಂತಹ ಪ್ರದೇಶ ಇದು. ಈ ಪ್ರದೇಶವನ್ನ ಏನ್ ಮಾಡ್ಲಾಗುತ್ತೆ ಅಂದ್ರೆ ಇದು ಭಾರತದ್ದೇ ಪ್ರದೇಶ. ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಾರತದ ಪ್ರದೇಶ. ಆದ್ರೆ ಬಾಂಗ್ಲಾದೇಶಕ್ಕೆ ಲೀಸ್ ಕೊಡಲಾಗಿದೆ. ಆರಂಭದಲ್ಲಿ ಕೇವಲ 6 ಗಂಟೆಗಳ ಕಾಲ ಮಾತ್ರ ಗೇಟ್ ಓಪನ್ ಮಾಡಿರ್ತೀವಿ, ಆಗ ಹೋಗಬಹುದು ಅಂತ ಹೇಳಲಾಯಿತು. ಅದಾದ ಬಳಿಕ 12 ಗಂಟೆ ಸಮಯವನ್ನ ನೀಡಲಾಯಿತು. ಅದಾದ ಬಳಿಕ ಈಗ ಏನಾಗಿದೆ ಅಂದ್ರೆ 24 ಗಂಟೆಯೂ ಕೂಡ ಇಲ್ಲಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದ್ರೆ ಬಾಂಗ್ಲಾದೇಶದ ಈ ಹಳ್ಳಿಯವರು ಬಾಂಗ್ಲಾದೇಶದ ಮೇನ್ ಲ್ಯಾಂಡ್ಗೆ ಹೋಗೋದಕ್ಕೆ ಇಲ್ಲಿಂದ ಆರಾಮಾಗಿ ಭಾರತದ ಈ ಪ್ರದೇಶದಿಂದಲೇ ಹೋಗ್ಬೋದು. ವೀಸಾ ಮತ್ತೊಂದು ಮಗದೊಂದು ಏನೂ ಕೂಡ ಬೇಕಾಗಿಲ್ಲ. ಇಲ್ಲಿ ಭಾರತದವರು ಏನು ಮಾಡ್ತಾರೆ ಅಂದ್ರೆ ಇಲ್ಲೊಂದು ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಬಾಂಗ್ಲಾದೇಶದವರು ಹೋಗುವ ಕಾರಣಕ್ಕಾಗಿ ಇಲ್ಲೂ ಭಾರತದವರು ಹೋಗ್ಬಿಟ್ರೆ ಕ್ಲಾಶ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಭಾರತದವರಿಗೆ ಇಲ್ಲೊಂದು ಫ್ಲೈಓವರ್ ನಿರ್ಮಾಣ ಮಾಡಿದ್ದಾರೆ. ಭಾರತೀಯರು ಇಲ್ಲಿ ಈ ಫ್ಲೈಓವರ್ ಮೂಲಕ ಓಡಾಟವನ್ನ ಮಾಡ್ತಾರೆ. ಇಲ್ಲೂ ಭಾರತದ ಹಳ್ಳಿ ಇದೆ, ಇದು ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಎನ್ನುವಂತ ಪ್ರದೇಶ ಇದು. ಇಲ್ಲೂ ಭಾರತದವರಿದ್ದಾರೆ, ಇಲ್ಲೂ ಭಾರತದವರಿದ್ದಾರೆ. ಇಲ್ಲಿ BSF ಇದೆ, BSF ನ ಒಂದು ಅವ್ರಿಗೆ ಬೇಕಾಗಿರುವಂತ ರೋಡ್ನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಹಳ್ಳಿ ಇದೆ, ನೀವು ಗಮನಿಸ್ತಾ ಇದ್ರಿ. ಅದರ ನಡುವೆ ಇಲ್ಲಿ ಬಾಂಗ್ಲಾದೇಶದ ಒಂದು ಹಳ್ಳಿ ಒಂದು ಸಿಕ್ಕಾಕೊಂಡ್ ಬಿಟ್ಟಿದೆಯಲ್ಲ, ಅವರಿಗೆ ಈ ಕಾರಿಡಾರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಗಲಾಟೆ ಆಗಿದ್ದು ಏನಪ್ಪಾ ಅಂದ್ರೆ ಇಲ್ಲೂ ಕೂಡ ಇದೀಗ ಫೆನ್ಸಿಂಗ್ ಅನ್ನ ಹಾಕೋದಕ್ಕೆ ಕಂದಾಯ ಇಲಾಖೆಯವರು ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಆಗ ಈ BGB ಅವರು ಏನು ಮಾಡಿದ್ರು ಅಂದ್ರೆ ಈ ಸ್ಥಳೀಯ ಜನರನ್ನ ಅಂದ್ರೆ ಈ ಹಳ್ಳಿಯವರನ್ನ ಎತ್ಕಟ್ಟುವಂತ ಕೆಲಸವನ್ನ ಮಾಡಿದ್ರು BSF ನವರ ವಿರುದ್ಧ. ಏನಂತ ನೋಡಿ, ನಿಮ್ಗೆ ಓಡಾಡೋದಕ್ಕೆ ಇರೋದೇ ಒಂದು ಕಾರಿಡಾರ್, ಇಲ್ಲಿ ನಿಮಗೆ ತಂತಿ ಬೇಲಿಯನ್ನ ಹಾಕ್ತಿದ್ದಾರೆ ಎನ್ನುವ ರೀತಿಯಲ್ಲಿ. ಆಗ ರೊಚ್ಚಿಗೆದ್ದಂತ ಈ ಜನ ಕಲ್ ತೂರಾಟ ಅಂತದೆಲ್ಲವನ್ನು ಕೂಡ ಮಾಡಿದ್ರು. ಅದಾದ ಬಳಿಕ BSF ನವರು ಅವ್ರಿಗೆ ಕ್ಲಾರಿಟಿಯನ್ನ ಕೊಟ್ಟರು, ನಾವು ಇಲ್ಲೆಲ್ಲ ತಂತಿ ಬೇಲಿ ಹಾಕುವಂತ ಕೆಲಸವನ್ನ ಮಾಡೋದಿಲ್ಲ, ನಾವು ಅಕ್ಕಪಕ್ಕದ ಪ್ರದೇಶದಲ್ಲಿ ತಂತಿ ಬೇಲಿಯನ್ನ ಹಾಕೋದಿಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡ್ತಿದ್ದೀವಿ ಅಂತ ಹೇಳಿ. ಇಲ್ಲಿ ಭಾರತಕ್ಕಾಗಿರುವಂತ ಸಮಸ್ಯೆ ಏನಪ್ಪಾ ಅಂದ್ರೆ ನಿಮಗೆ ಪಕ್ಕದಲ್ಲೇ ತೀಸ್ತಾ ನದಿ ಹರಿಯುತ್ತಲ್ಲ, ಇಲ್ಲಿ ಪಕ್ಕದಲ್ಲಿ ನಿಮಗೆ ಇಲ್ಲಿ ತೀಸ್ತಾ ನದಿ ಹರಿಯುತ್ತೆ, ಒಂದು ದುರ್ಗಮವಾಗಿರುವಂತ ಪ್ರದೇಶ. ಈ ಅಕ್ರಮ ಬಾಂಗ್ಲಾ ವಲಸೆಗೆ ಬರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಮೈನ್ ಲ್ಯಾಂಡ್ ಇಂದ ಇದೊಂದು ಪ್ರದೇಶ ಇದೆಯಲ್ಲ ಬಿಗಾ ಕಾರಿಡಾರ್, ಇದನ್ನ ಆರಾಮಾಗಿ ಬಳಸ್ಕೊಳ್ತಾರೆ, ಈ ಹಳ್ಳಿಗೆ ಬರ್ತಾರೆ. ಅದಾದ ಬಳಿಕ ತೀಸ್ತಾ ನದಿಯ ಮೂಲಕ ಭಾರತಕ್ಕೆ ನುಗ್ಗುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಅಲ್ಲಿ ತಡೆ ಹಿಡಿಯುವಂತ ಒಂದಷ್ಟು ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ವಿರೋಧ ವ್ಯಕ್ತವಾಗಿರೋದು. ಸದ್ಯಕ್ಕಿಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಪಶ್ಚಿಮ ಬಂಗಾಳ ಹಾಗೆ ಬಾಂಗ್ಲಾದ ಗಡಿ ವಿಚಾರದಲ್ಲಿ. ಒಟ್ಟಾರೆ ನಿಮ್ಗೆ ಏನು ಅನ್ಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.